ರಾಜ್ಯದಲ್ಲಿ ಬಿಪಿಎಲ್ ಕಾರ್ಡ್ ರದ್ದು ಗೊಂದಲ ಕೋಲಾಹಲವನ್ನೇ ಎಬ್ಬಿಸಿತ್ತು. ಈ ಬಗ್ಗೆ ಪಬ್ಲಿಕ್ ಟಿವಿ ನಿರಂತರ ಸುದ್ದಿ ಪ್ರಸಾರ ಮಾಡಿದ ಬೆನ್ನಲ್ಲೇ ಎಚ್ಚೆತ್ತ ಸರ್ಕಾರ ರದ್ದಾದ ಅರ್ಹರ ಕಾರ್ಡ್ ವಾರದೊಳಗೆ ವಾಪಸ್ ಕೊಡಿಸೋದಾಗಿ ಹೇಳಿತ್ತು. ಅದರಂತೆ ನವೆಂಬರ್ 25ಕ್ಕೆ ಡೆಡ್ ಲೈನ್ ಮುಗಿಯಲಿದೆ. ಅಷ್ಟರೊಳಗೆ ಈ ಬಿಪಿಎಲ್ ಕಾರ್ಡ್ ಸಮಸ್ಯೆ ಪರಿಹಾರವಾಗುತ್ತಾ ಇಲ್ವಾ ಅನ್ನೋದೇ ಕುತೂಹಲವಾಗಿದೆ. ಬಿಪಿಎಲ್ ಕಾರ್ಡ್ ಸಮಸ್ಯೆ ಪರಿಹಾರಕ್ಕೆ ನವೆಂಬರ್ 25 ಡೆಡ್ ಲೈನ್. ರದ್ದಾದ ಬಿಪಿಎಲ್ ಕಾರ್ಡ್ ಮೂಲ ಸ್ಥಾನಕ್ಕೆ ತರಲು ಸೂಚನೆ. ಇನ್ನೆರಡು ದಿನದಲ್ಲಿ ಕಾರ್ಡ್ ಸಮಸ್ಯೆ ಬಗೆಹರಿಸಲು ಸೂಚನೆ. ಬಿಪಿಎಲ್ ಕಾರ್ಡ್ಗಳ ಪರಿಷ್ಕರಣೆಗೆ ತಾತ್ಕಾಲಿಕವಾಗಿ ಸ್ಥಗಿತವಾಗಿದೆ. ಅರ್ಹರಿದ್ದರೂ ಕಾರ್ಡ್ ರದ್ದಾಗಿ ಸಮಸ್ಯೆ ಆಗಿರೋದ್ರಿಂದ ಸಮಸ್ಯೆ ಆಗಿರುವ ಕಾರ್ಡ್ಗಳನ್ನ ಸರಿಪಡಿಸಿ. ಬಿಪಿಎಲ್ನಿಂದ ಎಪಿಎಲ್ಗೆ ಶಿಫ್ಟ್ ಆಗಿರೋ ಕಾರ್ಡ್ಗಳನ್ನ ಮೂಲ ಸ್ಥಾನಕ್ಕೆ ತರಲು ಆಹಾರ ಸಚಿವ ಮುನಿಯಪ್ಪ ಗಡುವು ನೀಡಿದ್ದಾರೆ. ನವೆಂಬರ್ 25ನೇ ತಾರೀಕಿನ ಒಳಗಡೆ ಸಮಸ್ಯೆ ಬಗೆಹರಿಸಿ ಅಕ್ಕಿ ವಿತರಣೆ ಮಾಡೋದಕ್ಕೆ ಸೂಚಿಸಿದ್ದಾರೆ. ಇನ್ನು 6 ದಿನಗಳಲ್ಲಿ ರದ್ದಾದ ಬಿಪಿಎಲ್ ಕಾರ್ಡ್ಗಳನ್ನ ಸರಿಪಡಿಸಿ ಮೂಲ ಸ್ಥಾನಕ್ಕೆ ತರುವುದು ಕಷ್ಟ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಬಿಪಿಎಲ್ನಿಂದ ಎಪಿಎಲ್ಗೆ ಕನ್ವರ್ಟ್ ಮಾಡಿರೋ ಕಾರ್ಡ್ಗಳನ್ನ ಸರಿಪಡಿಸಬೇಕು ಅಂದ್ರೆ ದೊಡ್ಡ ಪ್ರಕ್ರಿಯೆ ಇದೆ ಅಂತ ಹೇಳಲಾಗ್ತಾ ಇದೆ. 15 ದಿನಗಳ ಕಾಲ ಪ್ರಕ್ರಿಯೆ ನಡೆಯಲಿದೆ. ಆದರೆ 6 ದಿನಗಳಲ್ಲಿ ಹೇಗೆ ಮೂಲ ಸ್ಥಾನಕ್ಕೆ ತರುತ್ತಾರೆ ಎಂಬುದು ಪ್ರಶ್ನೆಯಾಗಿದೆ. ಹಾಗಿದ್ರೆ ಬಿಪಿಎಲ್ನಿಂದ ಎಪಿಎಲ್ಗೆ ಶಿಫ್ಟ್ ಮಾಡೋ ಪ್ರಕ್ರಿಯೆ ಹೇಗೆ ನಡೆಯುತ್ತೆ? ಯಾವ್ಯಾವ ಹಂತ ನೋಡೋದಾದ್ರೆ ಬಿಪಿಎಲ್ ಕಾರ್ಡ್ ಪ್ರಕ್ರಿಯೆ ಹೇಗೆ? ಬಿಪಿಎಲ್ನಿಂದ ಎಪಿಎಲ್ಗೆ ಶಿಫ್ಟ್ ಆದ ಕಾರ್ಡ್ಗಳನ್ನ ಮೂಲ ಸ್ಥಾನಕ್ಕೆ ತರಲು ಸ್ಥಳ ಪರಿಶೀಲನೆ ಮಾಡಬೇಕು. ಬಡವರು ಇದ್ದಾರಾ, ಶ್ರೀಮಂತರು ಇದ್ದಾರಾ ಅಂತ ಮನೆ ಪರಿಶೀಲಿಸಬೇಕು. ಆರ್ಡಿ ನಂಬರ್ ಪರಿಶೀಲನೆ ಮಾಡಬೇಕು. ಸ್ಥಳ ಪರಿಶೀಲನೆ ಜೊತೆಗೆ ದಾಖಲೆ ಪರಿಶೀಲನೆ ಮಾಡಬೇಕು. ಆಹಾರ ನಿರೀಕ್ಷಕರು 1 by 1 ಆಗಿ ಕಾರ್ಡ್ಗಳನ್ನ ಕನ್ವರ್ಟ್ ಮಾಡಬೇಕು. ಏಕಾಏಕಿ ಮೂಲ ಸ್ಥಾನಕ್ಕೆ ಶಿಫ್ಟ್ ಮಾಡೋಕೆ ಆಗಲ್ಲ. ಎನ್ಐಸಿ ಸಾಫ್ಟ್ವೇರ್ ಮೂಲಕ ಕಾರ್ಡ್ ಕನ್ವರ್ಟ್ ಮಾಡಬೇಕು. ಕಾರ್ಡ್ ಕನ್ವರ್ಟ್ ಮಾಡಬೇಕು ಅಂದ್ರೆ 10 ರಿಂದ 15 ದಿನ ಸಮಯ ಬೇಕು. ಇನ್ನು ರದ್ದಾದ ಕಾರ್ಡ್ನಿಂದ ಅಕ್ಕಿ ಬರದೆ ಜನ ಕಚೇರಿಯಿಂದ ಕಚೇರಿಗೆ ಅಲಿಯುತ್ತಾ ಇದ್ದಾರೆ. 2-3 ತಿಂಗಳಾದ್ರೂ ಸಮಸ್ಯೆ ಬಗೆಹರಿಯುತ್ತಿಲ್ಲ. ಜನರು ಮಾತ್ರ ಸಮಸ್ಯೆ ಬಗೆಹರಿಸದಿದ್ದರೂ ಅಕ್ಕಿ ಕೊಡೋ ವ್ಯವಸ್ಥೆ ಮಾಡಲಿ, ಅಕ್ಕಿ ಸಿಗ್ತಿಲ್ಲ ಅಂತಿದ್ದಾರೆ. ನಮ್ದು ತಮ್ಮೇನಹಳ್ಳಿ. ನಾವು ಅಲ್ಲಿ ಇರೋದು. ನಮ್ಮ ರೇಷನ್ ಏನಿಲ್ಲ, ಒಂದು ಮನೆ ಇದೆ ಅಷ್ಟೇ. ನನಗೆ ದುಡ್ದಾಕೋರು ಯಾರೂ ಇಲ್ಲ. ನಾನು ಗಾರ್ಮೆಂಟ್ಸಲ್ಲಿ ದುಡ್ದು ಜೀವನ ಮಾಡೋಳು. ಎಲ್ಲ ಕೂಲಿಗೆ ನಮ್ಮ ಯಜಮಾನ್ರು ಗಾರೆ ಕೆಲಸನೇ ಮಾಡೋದು. ನಾನು ರೇಷನ್ ಹೋದ ತಿಂಗಳು ಬಂದಿಲ್ಲ, ಈ ತಿಂಗಳು ಬಂದಿಲ್ಲ. ಅದರಲ್ಲೂ ಮನೆ ಇದೆ, ಅದು ಮಾಡ್ತೀವಿ ಇದು ಮಾಡ್ತೀವಿ, ಟ್ಯಾಕ್ಸ್ ಕಟ್ತಾ ಇದ್ದಾರೆ ಅಂದರೆ 1 ರೂಪಾಯಿಂದ ನಮಗೇನು ಆದಾಯ ಇಲ್ಲ, ಏನಿಲ್ಲ. ಏನು ಟ್ಯಾಕ್ಸ್ ಕಟ್ಟೋಣ? ಸ್ವಂತ ಮನೆ ಅಂದರೆ ಅರ್ಧ ಸೀಟ್ ಮನೆ ಹಾಕ್ಕೊಂಡಿದ್ವಿ. ಇವಾಗ ಅದನ್ನು ರೀಸೆಂಟಾಗಿ ಕಟ್ಕೊಂಡಿರೋದು. ಮಾಡಿಲ್ಲ ಅಂದರೆ ಯಾರ ಹತ್ರ ಹೋಗ್ಬೇಕು ಹೇಳ್ಬೇಕು ನಾವು? ನಾವು ಎರಡು ತಿಂಗಳಿಂದ ಹೋಯ್ತೀವಿ, ವಾಪಸ್ ಕಳಿಸ್ತಾರೆ. ಹೋಗಿ ಅಂತಾರೆ. ನಮ್ದು ಏನೂ ಇಲ್ಲ, ಸ್ವಂತ ಮನೆ ಇಲ್ಲ, ಏನಿಲ್ಲ. ನಮಗೆ ರೇಷನ್ ಕೊಡಿಸ್ಬೇಕು, ನಮ್ಗೆ ಇದು ರೇಷನ್ ಕಾರ್ಡ್ ಇರಬೇಕು. ನಮಗೆ ಆಸ್ಪತ್ರೆಗೆ ತೋರಿಸ್ಕೋಬೇಕು. ಏನಕ್ಕೆ ಅಂತಲೇ ಗೊತ್ತಿಲ್ಲ ಸರ್. ನಮಗೆ ಏನು ಗೊತ್ತಿಲ್ಲ. 2 ತಿಂಗಳಿಂದ ತಗೋತಾ ಇಲ್ಲ ನಾವು. ಬೇಗ ಮಾಡಿಕೊಡಿ ಸರ್, ನಮಗೆ ರೇಷನ್ ಕಾರ್ಡ್ ಬೇಕು. ನಮಗೆ ರೇಷನ್ನೇ ಬರ್ತಿಲ್ಲ 2 ತಿಂಗಳಿಂದ. ಅದಕ್ಕೆ ಕೇಳಿದ್ರೆ ಏನೋ ಟ್ಯಾಕ್ಸ್ ಅದು ಇದು ಅಂತಾರೆ. ನಮಗೆ ನೋಡಿದ್ರೆ ಯಾವ ಟ್ಯಾಕ್ಸ್ ಇಲ್ಲ. ಹೋಗ್ಲಿ, ಅದನ್ನ ಏನು ಡೀಟೇಲ್ ಹೇಳಿ ಅಂದರೆ ಅದೂ ಹೇಳ್ತಿಲ್ಲ. ನಿಮ್ಮ ಮಗಳ ಹೆಸರಲ್ಲಿ ಅಂತಾರೆ. ಅವ್ರು ನೋಡಿದ್ರೆ ಮಗಳು ಪಾಪ ಏನಕ್ಕೂ ಹೋಗೋದೇ ಇಲ್ಲ ಕೆಲಸಕ್ಕೆ. ಅವ್ರು ಹೇಳೋದು ನೋಡಿದ್ರೆ ನಂಬಿಕೆ ಇದೆ. ಆದರೆ ಇಲ್ಲಿ ನೋಡಿದ್ರೆ ಈ ಥರ ಆಗ್ತಾ ಇದೆ. ಅದೇನು ಅಂತಾನೆ ನಮಗೆ ಏನು ಬಗೆಹರಿಸ್ತಾರಣ್ಣ ನಮಗಂತೂ ಒಂದು ಗೊತ್ತಿಲ್ಲ. ಅವ್ರು ನೋಡಿದ್ರೆ ಕೆಲಸಕ್ಕೆ ಹೋಗಲ್ಲ. ಮಗಳ ಹೆಸರಲ್ಲಿ ಲೋನ್ ತಗೊಂಡಿದ್ದಾರೆ ಅಂತಾರೆ. ಅದು ಹೆಂಗೆ ತಗೊಂಡಿದ್ದಾರೆ ಓಲಿ ವಿವರಣೆ ಕೊಡಿ ಅಂದ್ರು ಅದು ಕೊಡ್ತಾ ಇದೆ. ಒಟ್ಟಾರೆ ಸಮಸ್ಯೆ ಆಗಿರುವ ಕಾರ್ಡ್ಗಳನ್ನ ಮೂಲ ಸ್ಥಾನಕ್ಕೆ ತರಲು 25ನೇ ತಾರೀಕಿನವರೆಗೂ ಸಮಯ ನೀಡಿದ್ದಾರೆ. ಅಷ್ಟರ ಒಳಗಡೆ ಮಾಡ್ತಾರಾ, ಮತ್ತೆ ಸಮಯ ತೆಗೆದುಕೊಳ್ತಾರಾ? ಕಾರ್ಡ್ಗಳನ್ನ ಮೂಲ ಸ್ಥಾನಕ್ಕೆ ತರುವುದು ತಡ ಆದರೆ ಅಕ್ಕಿಯನ್ನ ವಿತರಣೆ ಮಾಡೋದಕ್ಕೆ ಸೂಚಿಸುತ್ತಾರಾ? ಕಾದು ನೋಡಬೇಕಿದೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.